ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಈ ವಿಡಿಯೋ ಬಂದು ಸಂಡೇದಾಗಿರುತ್ತೆ, ಭಾನುವಾರ. ನಮ್ಮ ದೊಡ್ಡಮ್ಮನ ಮನೆಯದು ಗೃಹಪ್ರವೇಶ ಇತ್ತು, ಹಾಗಾಗಿ ಹೊರಟಿದ್ವಿ ಎಲ್ಲರೂ ಕೂಡ. ಆ್ಯಕ್ಚುಲಿ ಬೇಗನೆ ಹೋಗಬೇಕಿತ್ತು, ಆದರೆ ಸ್ವಲ್ಪ ಲೇಟಾಗಿ ಹೊರಟೆ. ಯಾಕೆಂದರೆ ನನಗೂ ಭಾನುವಾರ ವಾರ ಮಾಡಿ ಮನೇಲಿ ಪೂಜೆ ಮಾಡಿ ಹೊರಡಬೇಕಾಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಹೊರಟೆ. ಇನ್ನು ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 3:30 4 o'clock ಆಗಿತ್ತು. ಅಮ್ಮ ಮತ್ತು ಬೈರ 2 ದಿನ ಮುಂಚೆನೇ ಹೋಗಿ ಅಲ್ಲೇ ಇದ್ದರು. ಇನ್ನು ನೈಟು ಕೂಡ ಪೂಜೆ ಮತ್ತು ಹೋಮ ಇತ್ತು. ನೈಟು ಸುದರ್ಶನ ಹೋಮ ಮತ್ತು ಪೂಜೆ ಇಟ್ಕೊಂಡಿದ್ವಿ. ನೈಟು ನಾವೇ ಮನೆಯವರಾಗಿರೋದ್ರಿಂದ ನಾವೇ ಕೂಡ ಎಲ್ಲ ಅಡುಗೆ ಮಾಡ್ಕೊಂಡಿದ್ವಿ. ಎಲ್ಲರೂ ಮನೆಯವರೇ ಸೇರ್ಕೊಂಡು ಅಡುಗೆ ಮಾಡ್ತಿದ್ರು. ಇನ್ನು ಮಾರ್ನಿಂಗ್ ಬೇಗನೆ ಏಳಬೇಕಿತ್ತು, ಯಾಕಂದರೆ ಮಾರ್ನಿಂಗು ಕೂಡ ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ವಿ. ಹಾಗಾಗಿ ಬೇಗನೆ ಏಳಬೇಕಿತ್ತು. ನೈಟು ಎಲ್ಲ ಕೆಲಸ ಮಾಡಿ ಮಲಗೋ ಅಷ್ಟರಲ್ಲಿ 11 o'clock ಆಗಿತ್ತು. ಇನ್ನು ಮನೆ ನೋಡೋದಕ್ಕೆ ಈ ಥರ ಕಾಣಿಸ್ತಿತ್ತು. ನನಗಂತೂ ಈ ಮನೆ ನೋಡಿ ತುಂಬಾ ಖುಷಿಯಾಯಿತು. ಯಾಕೆಂದರೆ ಹಳೆ ಮನೆಯೇ ಬೇರೆ ಥರ ಇತ್ತು, ಈಗ ಮತ್ತೆ ಹೊಸ ಮನೆ ಮಾಡಿರೋದ್ರಿಂದ ಇದು ಬೇರೆ ಥರನೇ ಇದೆ. ಸೊ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಜೊತೆಗೆ ಇನ್ನೊಂದು ಖುಷಿ ಏನಂದರೆ, ಈ ಮನೆ ಇಂಟೀರಿಯರ್ ನನ್ನ ತಂಗಿನೇ ಮಾಡಿರೋದು. ಪ್ಲ್ಯಾನಿಂಗ್ ಎಲ್ಲ ಅವಳದೇ. ಅವಳು ಇಂಟೀರಿಯರ್ ಪ್ಲ್ಯಾನ್, ಮನೆ ಡಿಸೈನ್, 3D ಎಲಿವೇಷನ್ ಎಲ್ಲ ಮಾಡಿಕೊಡ್ತಾಳೆ. ನನಗೆ ಇಂಟೀರಿಯರ್ ನೋಡಿ ತುಂಬಾ ಖುಷಿಯಾಯಿತು. ತುಂಬ ನೀಟಾಗಿ, ತುಂಬ ಯೂನಿಕ್ಕಾಗಿ ಚೆನ್ನಾಗಿದೆ. ಇನ್ನು ಮಾರ್ನಿಂಗು ಬೇಗನೆ ಎದ್ದಿದ್ದೆ. ಆ್ಯಕ್ಚುಲಿ 2:30ಗೆಲ್ಲ ಎದ್ದಿದ್ದೆ. ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ನಾನು ಎದ್ದೆ ಅಂತ ಬೈರ ಕೂಡ ಎದ್ಬಿಟ್ಟ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಹಾಗೆ. ಅಮ್ಮ ಎದ್ದ ತಕ್ಷಣ ಮಕ್ಕಳು ಕೂಡ ಎದ್ಬಿಡ್ತಾರೆ. ಸೊ ಅವನ್ನ ಮತ್ತೆ ಸೀರೆಗೆ ಹಾಕಿ ಮಲಗಿಸಿ ಎಲ್ಲರೂ ಸ್ನಾನ ಮಾಡಿಕೊಂಡು ಮಡಿಯಾಗಿ ಮೀಸಲು ನೀರು ತರೋದಕ್ಕೆ ಹೋಗಿದ್ವಿ. ನಮ್ಮ ಕಡೆ ಕಂಪಲ್ಸರಿ ಮೀಸಲು ನೀರು ತಂದೇ ತರ್ತೀವಿ. ನಾವು ಹೇಗೆ ಕಳಸ ಪೂಜೆ ಮಾಡ್ತೀವೋ ಹಾಗೆ ಮೀಸಲು ನೀರನ್ನ ತಂದು ಪೂಜೆ ಮಾಡ್ತೀವಿ. ಇನ್ನು ಮಾರ್ನಿಂಗೇ ಬೇಗನೆ ಹಸು ಕೂಡ ಎಲ್ಲ ಕರ್ಕೊಂಡು ಬಂದಿದ್ದರು ಮನೆ ತುಂಬಿಸೋದಕ್ಕೆ ಅಂತ. ನನಗೆ ಒಂದು ಸೆಕೆಂಡ್ ಹಸು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ನನಗೆ ನಮ್ಮ ಹಸುನೇ ನೆನಪಾಗ್ತಿತ್ತು. ಯಾಕಂದರೆ ನಮ್ಮದು ಕೂಡ ಇದೇ ಥರ ನಾಟಿ ಹಸು. ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಏನು ಮಾಡೋದಕ್ಕಾಗಲ್ಲ, ಕೆಲವೊಂದು ಕಾರಣದಿಂದ ನಾವು ಹಸು ಕೊಟ್ಬಿಟ್ವಿ. ಇನ್ನು ಎಲ್ಲ ಹಸು ಎಲ್ಲ ಪೂಜೆ ಮಾಡಿ ಮನೆ ತುಂಬಿಸ್ಕೋಬೇಕು. ಅಷ್ಟರಲ್ಲಿ ನಮ್ಮದು ಎಲ್ಲ ಮೀಸಲು ನೀರೆಲ್ಲ ತೊಗೊಂಡು ಹೊರಟ್ವಿ. ಇನ್ನು ಹೊಸ್ಲು ಪೂಜೆ ಎಲ್ಲ ಮಾಡಿ ಸತ್ಯನಾರಾಯಣ ಪೂಜೆ ಕೂಡ ಆಯಿತು. ಬೇಗ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನೂ ಬೆಳಕು ಕೂಡ ಆಗಿರಲಿಲ್ಲ. ಅಷ್ಟು ಬೇಗನೆ ಮೀಸಲು ನೀರೆಲ್ಲ ತಂದು ರೆಡಿಯಾಗಿದ್ವಿ ನಾವು. ಇನ್ನು ನಾನು ಬೆಳಗ್ಗೆ ಸಿಂಪಲಾಗಿರೋದೊಂದು ಸೀರೆ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಸೀರೆ ಕೂಡ ತೊಗೊಂಡಿರಲಿಲ್ಲ. ನನ್ನ ಬ್ಲೌಸಿಗೆ ಅಮ್ಮನ ಸೀರೆ ಮ್ಯಾಚ್ ಮಾಡಿದ್ದೆ.
ಇನ್ನು ಹಾಲು ಉಗ್ಸೋದಕ್ಕೆ ಒಲೆ ಪೂಜೆ ಮಾಡ್ತಿದ್ವಿ. ಕೆಲವು ಕಡೆ ಇಟ್ಟಿಗೆ ಇಟ್ಟು ಕೂಡ ಹಾಲು ಉಗ್ಸ್ತಾರೆ, ನಾವು ಹಾಗೆ ಅಂದ್ಕೊಂಡ್ವಿ. ಆದರೆ ಪುರೋಹಿತರೆ ಹೊಸ ಸ್ಟವ್ ಅಲ್ಲ, ಸೊ ಏನಾಗಲ್ಲ, ಸ್ಟವಲ್ಲಿ ಹಾಲು ಉಗ್ಸ್ಬೋದು ಅಂತ ಹೇಳಿದ್ರು. ಹಾಗಾಗಿ ಹೊಸ ಗ್ಯಾಸ್ ಸ್ಟವಲ್ಲಿ ಹಾಲು ಉಗ್ಸ್ತಿದ್ವಿ. ನಮ್ಮದು ಫಸ್ಟು ಪ್ಲ್ಯಾನ್ ಇದ್ದಿದ್ದು ಇಟ್ಕೆಲೆ ಹಾಲು ಉಗ್ಸ್ಬೇಕು ಅಂತ. ಆದರೆ ಗ್ಯಾಸ್ ಸ್ಟವಲ್ಲಿ ಹಾಲು ಉಗ್ಸೋ ಥರ ಆಯಿತು. ಏನೂ ಇಲ್ಲ, ಹಾಲು ತುಂಬಾ ಚೆನ್ನಾಗಿ ಉಗ್ತು. ನಮ್ಮ ಕಡೆ ಎಲ್ಲ ಹೇಗೆ ನಂಬ್ತೀವಿ ಅಂದರೆ ಹಾಲು ಉಗ್ದಂಗೆ ಮನೇನೂ ಹೆಚ್ಚು ಉಗ್ಲಿ, ಸಂತೋಷ ಆಗಿರ್ಬೋದು, ನೆಮ್ಮದಿ ಎಲ್ಲ ತುಂಬಾ ಹೆಚ್ಚಾಗಲಿ ಅಂತ ಕೇಳ್ಕೊತೀವಿ. ಹಾಗಾಗಿ ಮನೇಲಿ ಕಂಪಲ್ಸರಿ ಹಾಲು ಉಗ್ಸ್ತೀವಿ. ಇನ್ನೊಂದೇನೆಂದರೆ ನಾವು ಬೇರೆ ಮನೆ ಅಂದರೆ ರೆಂಟಿಗಾಗಿರ್ಬೋದು, ಲೀಸಿಗಾಗಿರ್ಬೋದು, ಬೇರೆ ಕಡೆ ಶಿಫ್ಟ್ ಆದರೂ ಕೂಡ ಅಲ್ಲೂ ಕೂಡ ನಾವು ಹಾಲು ಉಗ್ಸ್ತೀವಿ. ಆ ಮನೇಲಿ ನಮಗೆ ಸಂತೋಷ, ನೆಮ್ಮದಿ, ಖುಷಿ ಎಲ್ಲನೂ ತಂದುಕೊಡಪ್ಪ, ಹೆಚ್ಚಾಗಲಿ ಹಾಲು ಉಗ್ದಂಗೆ ನಮ್ಮ ಸಂತೋಷನೂ ಕೂಡ ಉಗ್ಲಿ ಅಂತ ಕೇಳಿಕೊಂಡು ಹಾಲು ಉಗ್ಸ್ತೀವಿ. ಇನ್ನು ನಾವು ಯಾರ್ಯಾರು ಮೀಸಲು ನೀರು ತಂದು ಕಳಸ ಇಟ್ಕೊಂಡು ಬಂದಿದ್ವೋ ಅವರೆಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಹಾಲು ಉಕ್ಕಿದ್ದನ್ನ ಫಸ್ಟ್ ಹಾಲು ನಮಗೆ ಕೊಟ್ಟರು. ಈ ಥರ ನಾನು ಎಲ್ಲೂ ಕೇಳಿರಲಿಲ್ಲ, ಫಸ್ಟು ನಮಗೆ ಹಾಲು ಕೊಡಬೇಕು ಅಂತ. ಬಟ್ ಈ ಪುರೋಹಿತರೇನು ಫಸ್ಟು ನಮಗೆ ಹಾಲು ಕೊಟ್ಟರು. ಅದೊಂದು ತುಂಬಾ ಖುಷಿ ಆಯಿತು. ಮೀಸಲು ನೀರು ತಂದವರಾಗಿರ್ಬೋದು, ಕಳಸ ಇಟ್ಕೊಂಡು ಬಂದವರಿಗೆ ಫಸ್ಟು ಹಾಲು ಕೊಟ್ಟರು. ಇನ್ನು ಎಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೆಯದಾಗ್ಲಪ್ಪ ಅಂತ ಕೇಳ್ಕೊಂಡ್ವಿ. ಇನ್ನು ಗಣಪತಿ ಹೋಮ ಕೂಡ ನಡೀತಿತ್ತು ಕೆಳಗಡೆ ಮನೇಲಿ. ನಾನು ಹೋಗೋದಕ್ಕಾಗಿರಲಿಲ್ಲ, ಯಾಕಂದರೆ ಪಾಪು ಬೇಗ ಎದ್ದಿರೋದ್ರಿಂದ ಅವ್ನು ಮಲ್ಕೊಂಡಿದ್ದ. ಅವನ ಜೊತೆ ಒಂದು ರೂಮಲ್ಲೇ ಇದ್ದೆ. ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ರೆಡಿ ಆಗೋದಕ್ಕೆ ಬಂದೆ. ಇನ್ನು ನಾನು ಇವತ್ತು ಯಾವ ಸೀರೆ ವೇರ್ ಮಾಡ್ತಿದ್ದೀನಿ ಅನ್ನೋದಾದರೆ KSIC ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡ್ತಿದ್ದೀನಿ. ತುಂಬ ದಿನವೇ ಆಗಿತ್ತು ವೇರ್ ಮಾಡಿ, ಸೊ ಸ್ಯಾರಿನ ವೇರ್ ಮಾಡೋಣ ಅಂದ್ಕೊಂಡು ವೇರ್ ಮಾಡ್ತಿದ್ದೀನಿ. ಬಾಟಲ್ ಗ್ರೀನ್ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ನಾನು ಇಷ್ಟು ಸಿಂಪಲಾಗಿ ರೆಡಿ ಆಗಿದ್ದೆ. ಆ್ಯಕ್ಚುಲಿ ಗೋಲ್ಡ್ ಹಾಕ್ಕೊಂಡಿದ್ರೆ ಇನ್ನೂ ಹೈಲೈಟಾಗಿ ಅನ್ನಿಸ್ತಿತ್ತು. ಬಟ್ ನನಗೆ ಗೋಲ್ಡ್ಗಿಂತ ಮುತ್ತಿನ ಸರ ಅಂದರೆ ತುಂಬ ಏನೋ ಅಟ್ರ್ಯಾಕ್ಷನ್ ಜಾಸ್ತಿ. ಸೊ ಹಾಗಾಗಿ ಈ ಸೀರೆಗೂ ಕೂಡ ನಾನು ಮುತ್ತಿನ ಸರ ವೇರ್ ಮಾಡಿದ್ದೆ. ಸ್ಯಾರಿ ತುಂಬಾ ಸಾಫ್ಟ್ ಇದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ದಿನ ಆದಮೇಲೆ ಉಟ್ಕೊಂಡಿದ್ದು ನನಗೆ ತುಂಬಾ ಖುಷಿ ಅನಿಸ್ತಿತ್ತು, ಏನೋ ಒಂಥರ ಫೀಲಿಂಗ್. ನಿಮಗೆ ಯಾರಿಗಾದರೂ ಈ ಸೀರೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಿಮಗೆಲ್ಲ ನನ್ನ ಮೈಸೂರು ಸಿಲ್ಕ್ ಕಲೆಕ್ಷನ್ಸ್ ನೋಡಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮಾಡಿ, ನಾನು ಪಕ್ಕ ನಿಮಗಾಗಿ ನಾನು ವಿಡಿಯೋ ಮಾಡ್ತೀನಿ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಆದರೆ ಒಂದು ಲೈಕ್ ಮಾಡಿ, ಇನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.